ಇಡಿಯಿಂದ ಡಿಕೆಶಿ ಪುತ್ರಿ ಐಶ್ವರ್ಯ ವಿಚಾರಣೆ ನಡೀತಾ ಇದೆ. ಡಿಕೆ ಸುರೇಶ್ ಮನೆಯಿಂದ ಇದೀಗ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುರೇಶ್ ಅವರ ಮನೆಯಿಂದ ಊಟ ತಂದುಕೊಟ್ಟಿದ್ದಾರೆ ಐಶ್ವರ್ಯ ಅವರಿಗೆ. ಇಡೀ ಕಚೇರಿಯಲ್ಲೇನೆ ಐಶ್ವರ್ಯಗೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಯ್ತು. ಅಲ್ಲೇನೆ ಅವರು ಊಟ ಮಾಡಿದ್ರು. ಕಚೇರಿಯಲ್ಲಿ ಊಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇಡಿ ಆಫೀಸರ್. ಮೊಸರು ಬೇಕು ಅಂತ ಕೇಳಿ ತರಿಸ್ಕೊಂಡಿದ್ದಾರಂತೆ ಐಶ್ವರ್ಯ ಅವರು. ಜುಬಿನ್ ಡಿಕೆಶಿ ಆಪ್ತ ಜುಬಿನ್ ಅದನ್ನ ತಂದುಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಆಪ್ತ ಸಹಾಯಕ ಈಗ. ಸೊ ಸುದೀರ್ಘವಾಗಿ ನಡೀತಾ ಇದೆ ಐಶ್ವರ್ಯ ಅವರ ವಿಚಾರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನಲ್ಲಿ. ಡಿಕೆಶಿ ಬೆನ್ನಿಗೆ ನಿಲ್ಲುವಂತೆ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಭೇಟಿ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ. ಎಐಸಿಸಿ ಸಭೆಗೂ ಮುನ್ನ ಸಿದ್ದು ಸೋನಿಯಾ ಭೇಟಿಯಾಗಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಬೆಂಬಲಕ್ಕಿದ್ದೇವೆ, ರಾಜ್ಯ ನಾಯಕರು ಕೂಡ ಡಿಕೆಶಿ ಬೆನ್ನಿಗೆ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. 5 ನಿಮಿಷ ಮಾತುಕತೆ ನಡೆಸಿದ ಸೋನಿಯಾ ಗಾಂಧಿ ಡಿಕೆಶಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸೊ ಇವತ್ತು ಮೀಟ್ ಆಗುವಂತದಿತ್ತು. ಮೀಟ್ ಆಗ್ತಾರಾ ಸಿದ್ದರಾಮಯ್ಯನವರು? ಬೆಂಬಲ ವ್ಯಕ್ತಪಡಿಸ್ತಾರಾ? ಏನಾಗತ್ತೆ? 524 ಕೆಜಿ ಚಿನ್ನ ಕುಬೇರನ ಖಜಾನೆ ಸೇರಿದ ಹಾಗೆ 3000 ಕೆಜಿ ಬೆಳ್ಳಿ ತಿರುಪತಿಗೆ ಬಂದಿದ್ದ ಹಾಗೆ 5 ತಿಂಗಳಲ್ಲಿ ಶ್ರೀನಿವಾಸನ ಸನ್ನಿಧಿಯಲ್ಲಿ ಆಗಿದ್ದೇನು? ವೀಕ್ಷಿಸಿ ಸಂಪತ್ತಿನ ಸುನಾಮಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.